ಹೇಯ್, ನಿಮಗೇನಾದರೂ ಬಿಟ್ಕೊಡೋದು ಅಂದರೆ ಏನು ಅಂತ ಗೊತ್ತಾ? ಬಿಟ್ಕೊಡೋದು ಅಂದರೆ ಈ ಪ್ರಕೃತಿಯಲ್ಲಿ ತುಂಬ ಸಹಜವಾಗಿ ನಡೆಯುತ್ತೆ. ಬಿಟ್ಕೊಡೋದು ಒಂದು ಬೀಜ, ಅದು ಮೊಳಕೆ ಹೊಡೆದು ಗಿಡ ಆಗಿ, ಮರ ಆಗಿ, ದೊಡ್ಡ ಮರ ಆಗಿ, ಅದರಲ್ಲಿ ಹಣ್ಣು ಹಂಪಲು ಎಲ್ಲ ಬಿಡಬೇಕು ಅಂದರೆ ಆ ಬೀಜ, ಚಿಕ್ಕದಾಗಿರೋ ಬೀಜ, ಅದು ತನ್ನ ಸ್ಟೇಟನ್ನು ಬಿಟ್ಕೊಡ್ಬೇಕಾಗುತ್ತೆ. ಅದು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಅಲ್ಲೇ ಇರ್ತೀನಿ, ನಾನು ಗಿಡನ ಬೆಳೆಯೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಬೀಜ, ಇಷ್ಟು ಚಿಕ್ಕದಾಗಿರೋ ಬೀಜ ಅಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಆ ಬೀಜ ಬಿಟ್ಕೊಡ್ತು. ಹೀಗೆ ತಾಯಿ ಗರ್ಭದಲ್ಲಿರೋ ಮಗುನ ಮಗು ಅಲ್ಲೇ ಇರಬೇಕು ಅಂತ ಬಿಟ್ಕೊಟ್ಟಿಲ್ಲ ಅಂದರೆ ಆ ಜೀವ ಹೊರಗಡೆ ಬರಲ್ಲ. ಅದು ಮತ್ತೆ ಇನ್ನೊಂದು ಜೀವ ಆಗಿ, ದೊಡ್ಡ ಆ ವ್ಯಕ್ತಿಯಾಗಿ, ಅದೊಂದು ಬೇರೆ ಪರ್ಸ್ನಾಲಿಟಿ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಹೀಗೆ ಇದು ಬಿಟ್ಕೊಡೋದು ಅನ್ನೋದು ಸಂಬಂಧಗಳಲ್ಲಿ ಎಲ್ಲ ಕಡೆಯೂ ಅನ್ವಯ ಆಗುತ್ತೆ. ಆಫೀಸಲ್ಲಿ ಎಲ್ಲ ಕಡೆ ಈ ಬಿಟ್ಕೊಡೋದು ಪ್ರಕೃತಿಯಲ್ಲಿ ಎಲ್ಲ ಸಹಜವಾಗಿ ನಡೆಯೋ ಕಾರ್ಯ. ಆದರೆ ನಾವು ಮನುಷ್ಯರು ಮಾತ್ರ ಈಸಿಯಾಗಿ ಯಾವುದನ್ನು ಬಿಟ್ಕೊಡಲ್ಲ. ಗಂಡ ಹೆಂಡ್ತಿಗೆ, ಈ ಗಂಡ ಹೆಂಡ್ತಿ ಮಧ್ಯೆ ನೋಡಿ, ಗಂಡ ಏನಂತಾನೆ ಹೆಂಡ್ತಿಗೆ, ಮಕ್ಕಳಿಗೆ ನಾ ಹೇಳಿದಂಗೆ ಕೇಳಬೇಕು, ನಾ ಹೇಳ್ದಂಗೆ ಇರಬೇಕು. ಇದು ಅವರು ಯಾವುದೇ ಆಗಲಿ, ಯಾವುದೇ ಪ್ರಾಣಿ ಪಕ್ಷಿ, ಪ್ರತಿಯೊಂದು ಜೀವಿಗೂ ಅವ್ರದ್ದೇ ಆದ ಸ್ವಾತಂತ್ರ್ಯ ಇರುತ್ತೆ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಾಗ ಅದು ಯಾವುದು ತನ್ನ ಪೊಟೆನ್ಷಿಯಲ್ ಏನಿದೆಯೋ ಅಲ್ಲಿ ತನಕ ಬೆಳೆಯೋಕ್ಕಾಗಲ್ಲ. ಇದು ಎಲ್ಲನೂ ಹಿಡಿದಿಟ್ಕೋತೀನಿ, ಎಲ್ಲನೂ ಹಿಡಿದಿಟ್ಕೋತೀನಿ ಅನ್ನೋ ಕೆಟ್ಟ ಭಾವನೆ ಮನುಷ್ಯನಲ್ಲಿದೆ. ಅದರಿಂದ ಆ ಗ್ರೋತ್ ಆಗ್ತಾಯಿಲ್ಲ. ಗ್ರೋತ್ ಯಾವುದು ಎಷ್ಟು ಪೊಟೆನ್ಷಿಯಲ್ ಇದೆ ಯಾವ ಜೀವಿಯಲ್ಲಿ ಆ ಗ್ರೋತ್ ಆಗ್ತಾಯಿಲ್ಲ. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮನೇಲಿ ಗಂಡ ಹೆಂಡ್ತಿ ತೊಗೊಂಡ್ರೆ, ಹೆಂಡ್ತಿ ನೀನು ನನ್ನ ಮಾತು ಕೇಳಿ, ನಾನು ಕೇಳ್ದಂಗೆ ಇರಬೇಕು, ನಾನು ಮಾಡ್ದಂಗೆ ಇರಬೇಕು, ಎಲ್ಲ ಆ ಥರ ರಿಸ್ಟ್ರಿಕ್ಷನ್ ಹಾಕಿ ಅವಳನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಅವಳು ಸ್ವಾತಂತ್ರ್ಯನೇ ಹಿಡಿದಿಟ್ಕೊಂಡಂಗಾಯಿತು. ಅವಳದ್ದು ಏನು ಪೊಟೆನ್ಷಿಯಲ್ ಇತ್ತು ಅವಳು ಬೆಳೆಯೋಕ್ಕೆ ಬಿಡಲಿಲ್ಲ. ಅವಳಿಗೆ ಆವಾಗ ಸಂಬಂಧನೂ ಹಳಸೋಗುತ್ತೆ, ಅವಳು ಬೆಳೆಯೋಕ್ಕೂ ಆಗಲ್ಲ. ಆಮೇಲೆ ಪ್ರಕೃತಿಯಲ್ಲಿ ಯಾವ ರೀತಿ ಎಲ್ಲ ಜೀವಿಗಳು ಯಾವ ರೀತಿ ಬೆಳೆಯೋ ಅವಕಾಶ, ಸ್ವಾತಂತ್ರ್ಯವಾಗಿರೋ ಅವಕಾಶ ಇದೆಯೋ ಆ ಅವಕಾಶದ ವಂಚಿತರಾಗ್ತಾರೆ. ಈ ರೀತಿ ಆಗೋದ್ರಿಂದ ನಾವು ಪ್ರಕೃತಿ